ನಮಸ್ಕಾರ. ಮೈಸೂರು ದಟ್ಗಳ್ಳಿಯಿಂದ ನಾನು ಸುಪ್ರೀತ್ ಅನಂತಸ್ವಾಮಿ ತಮ್ಮ ಮುಂದೆ ಒಂದು ಬಹಳ ಟೆಕ್ನಿಕಲಿ ಚೆನ್ನಾಗಿ ಕಟ್ಟಿರುವಂತಹ ಒಂದು ಮನೆ. ಐ ಆಮ್ ಟಾಕಿಂಗ್ ಅಬೌಟ್ ದಿ ಕನ್ಸ್ಟ್ರಕ್ಷನ್ ವೈಸ್. ತಮ್ಮ ಹತ್ರ ಯಾರು ಈ ವಿಡಿಯೋ ನೋಡ್ತಾ ಇದ್ದು ಮೈಸೂರಲ್ಲಿ ನಾವು ಮನೆ ತೊಗೋಬೇಕು ಅಂತ ಇದ್ದೀವಿ. ದಿಸ್ ಅ ವೆಸ್ಟ್ ಫೇಸಿಂಗ್ ಪ್ರಾಪರ್ಟಿ ವಿಚ್ ಹ್ಯಾಸ್ ಅ ನಾರ್ತ್ ಫೇಸಿಂಗ್ ಡೋರ್. ಮೈಸೂರು ಮಧ್ಯಭಾಗದ ಸರಿಸುಮಾರು 9 ಕಿಲೋಮೀಟ್ರಲ್ಲಿರುವಂತಹ ದಟ್ಟಗಳ್ಳಿಲಿ ಕಟ್ಟಿರುವಂತಹ ಮನೆ. ಈ ವಿಡಿಯೋ ನೋಡ್ತಾ ಇದ್ದು ಯಾರು ಒಂದು ವೆಸ್ಟ್ ಫೇಸಿಂಗ್ ಸೈಟಲ್ಲಿ ಮನೆ ಕಟ್ಟಬೇಕು ಅಂತ ಇದ್ದೀವಿ ನಾವು, ಬಹಳ ಚೆನ್ನಾಗಿ ಸ್ಪೇಸ್ ಯೂಟಿಲೈಸೇಷನ್ ಮಾಡಿರೋಂಥದ್ದಾಗಲಿ ಅಥವಾ ಮೆಟೀರಿಯಲ್ಗಳನ್ನ ಯಾವ ಮೆಟೀರಿಯಲ್ಗಳನ್ನ ಯೂಸ್ ಮಾಡಿ ಈ ಥರ ಫಿನಿಶಿಂಗ್ನ ಮಾಡಿದ್ದಾರೆ ಅಂತ ನೀವು ಯಾವ ಥರ ಮಾಡಬೇಕು ಅಂತ ಇದ್ದೀವಿ ಅನ್ನೋ ಥರದಲ್ಲಿ ದಿಸ್ ಇಸ್ ಒನ್ ಆಫ್ ದಿ ಎಕ್ಸಾಂಪಲ್ ದಟ್ ಐ ಕ್ಯಾನ್ ಟೆಲ್ ಯು. ಭಾಳ ಚೆನ್ನಾಗಿ ಜಾಗನ ಅಂದರೆ 30-40 1200 ಸ್ಕ್ವೇರ್ ಫೀಟ್ ವೆಸ್ಟ್ ಫೇಸಿಂಗ್ ಕಟ್ಟಿರೋಂಥ ಮನೆ. ಜಾಗನ ಭಾಳ ಚೆನ್ನಾಗಿ ಸ್ಪೇಸ್ನ ಯೂಸ್ ಮಾಡಿದ್ದಾರೆ. ಏನು ನಾನು ಇವಾಗ ವೀಡಿಯೋ ಮಾಡ್ತಾಯಿದ್ದೀನಿ ವೆಸ್ಟ್ ಫೇಸಿಂಗ್ ಅಂತ ಹೇಳಿದ್ರೆ ಇಸ್ ಒನ್ ಆಫ್ ದಿ ಕನೆಕ್ಟಿಂಗ್ ರೋಡ್ಸ್ ಆಫ್ ದಟ್ಗಳ್ಳಿ. ಅಬೌಟ್ 35 to 40 ಫೀಟ್ ರೋಡ್ ಇರುವಂಥದ್ದು. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಅಂದರೆ ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಅವರೇ ಇದನ್ನು ಅಭಿವೃದ್ಧಿಗೊಳಿಸಿರುವಂಥ, ಅಂದರೆ ಇದನ್ನ ಲೇಔಟ್ನ ಫಾರ್ಮೇಷನ್ ಮಾಡಿರುವಂಥದ್ದು. ಮೂಡಾದಿಂದ ಫಾರ್ಮೇಷನ್ ಆಗಿರುವಂತಹ ಲೇಔಟು, ಎಲ್ಲ ಮೂಲಭೂತ ಸೌಕರ್ಯಗಳು ಇರುವಂತಹ ಏರಿಯಾ. ಫಾರ್ ಎಕ್ಸಾಂಪಲ್ ಮಿನಿಮಮ್ ಮೂಲಭೂತ ಸೌಕರ್ಯಗಳು ಕೇಳುವಂಥ ವಿಚಾರ ಏನೇನು ಕೇಳ್ತೀರಾ? ಕುಡಿಯೋ ವ್ಯವಸ್ಥೆ ಇರ್ಬೋದು, ಎಲೆಕ್ಟ್ರಿಸಿಟಿ, ವೇಸ್ಟ್ ವಾಟರ್ ಲೈನು, ಡಾಂಬರೀಕರಣ, ಕರೆಂಟು, ಎಲೆಕ್ಟ್ರಿಸಿಟಿ, ಅಂಡರ್ಗ್ರೌಂಡ್ ಡ್ರೈನೇಜ್ ಸಿಸ್ಟಮು, ಇವೆಲ್ಲ ಇರುವಂತಹ ಬ್ರ್ಯಾಂಡ್ ನ್ಯೂ ಮನೆ. ನಾನು ಯೂಶ್ವಲಿ ಎಲ್ಲ ನನ್ನ ವೀಡಿಯೋಗಳಲ್ಲಿ ಹೇಳುವಂಥ ಭಾಳಷ್ಟು ಒಂದು ಇಂಪಾರ್ಟೆಂಟ್ ವಿಚಾರ ಏನು ಅಂತಂದರೆ, ಈ 30-40 ಮನೆಗಳ ಮುಂದೆ ಪಾರ್ಕಿಂಗ್ ಈಸ್ ಆಲ್ವೇಸ್ ಬೀನ್ ಎ ಪ್ರಾಬ್ಲಮ್. ಲೆಟ್ ಇಟ್ ಬಿ ಎನಿ ಟೌನ್ ಆಫ್ ಮೈಸೂರು ಆರ್ ಎನಿ ಡಿಸ್ಟ್ರಿಕ್ಟ್ ಆಫ್ ಮೈಸೂರು, ಪಾರ್ಕಿಂಗ್ ಈಸ್ ಆಲ್ವೇಸ್ ಬೀನ್ ಎ ಪ್ರಾಬ್ಲಮ್. ಯಾವ ಥರ ನಾವು ಅದನ್ನು ಅಡ್ರೆಸ್ ಮಾಡ್ತೀವಿ ಅನ್ನೋದು ಭಾಳಷ್ಟು ಕ್ವಶನ್ಸ್ ಯಾವಾಗಲೂ ಇದ್ದೇ ಇರುತ್ತೆ. ಈ ಪರ್ಟಿಕ್ಯುಲರ್ ಮನೇಲಿ ಏನು ನಾನು ಇವಾಗ ವೀಡಿಯೋ ಮಾಡ್ತಾ ಇದ್ದೀನಿ, ಇಟ್ಸ್ ಅ ವೆಸ್ಟ್ ಫೇಸಿಂಗ್ ಪ್ರಾಪರ್ಟಿ 30-40 ಅಂತ ಇದ್ದೀನಿ. ಪಾರ್ಕಿಂಗ್ ದಿಸ್ ಇಸ್ ದಿ ಪಾರ್ಕಿಂಗ್ ಏರಿಯಾ ಅಂತಲೂ ಹೇಳ್ಬೋದು. ಒಳಗೂ ತೋರಿಸ್ತೀನಿ. ಆಚೆ ಕಡೆ ಯಾವಾಗಲೂ ನೀವು ಕಾರ್ನ ತಂದು ಒಳಗೆ ಹಾಕ್ಲಿಕ್ಕಾಗಲ್ಲ. ತಕ್ಷಣ ಎಲ್ಲೋ ಹೋಗಬೇಕಿರುತ್ತೆ, ಬರ್ತೀರಿ, ಕಾರ್ನ ಆಚೆ ಪಾರ್ಕ್ ಮಾಡ್ತೀರಿ, ಒಂದು ಅರ್ಧ ಗಂಟೆ ತಿರ್ಗಾ ತಕ್ಷಣ ಹೋಗಬೇಕು. ಇಲ್ಲಿ ಕಾರ್ ಪಾರ್ಕ್ ಮಾಡಿದಲ್ಲಿ ಆನ್ ಗೋಯಿಂಗ್ ಟ್ರಾಫಿಕ್ ಏನಿರುತ್ತೆ ಅದಕ್ಕೆ ಡಿಸ್ಟರ್ಬ್ ಆಗಲಿಲ್ಲ ರ್ಯಾಂಪ್ನ ಕ್ರಿಯೇಟ್ ಮಾಡಿದ್ದಾರೆ. ಸೊ ಈಸಿಲಿ ನೀವೊಂದು 2 ಹ್ಯೂಜ್ ಸೈಜ್ ಕಾರ್ ಹೇಳೋಕ್ಕಾಗಲ್ಲ. ಬೆಟರ್ ದೆನ್ ಎ ಮಿಡ್ ಸೈಜ್ ಕಾರ್ಕಿನ ಸ್ವಲ್ಪ ದೊಡ್ಡದು, ಯಾಕೆಂದ್ರೆ ಟೆಲ್ ಇಟ್ ಆಸ್ ಅ ಹ್ಯಾಚ್ ಬ್ಯಾಕ್. ಓಕೆ, ಅದನ್ನು ನಿಲ್ಲಿಸ್ಬೋದು. ಇಲ್ಲೂ ಅಷ್ಟೇ, ದಿಸ್ ಇಸ್ ದಿ ಕವರ್ಡ್ ಪಾರ್ಕಿಂಗ್ ಏರಿಯಾ. ನೀವು ಈಸಿಲಿ ಒಂದು ಬಿಗ್ ಸೈಜ್ ಕಾರ್ನಂತ ಐ ನಾಟ್ ಟೆಲ್ ಯು ನೀವು ಹ್ಯೂಜ್ ಯಾವುದೋ ಫಾರ್ಚುನರ್ನ ತಂದು ಒಳಗೆ ಹಾಕ್ಬೋದು. ಒಳಗೆ ಹಾಕಿದ್ಮೇಲೆ ಒಂದು 2-3 ಕಾರ್ನ 2-3 ಟೂ ವೀಲರ್ ನಿಲ್ಲಿಸ್ಬೋದು ಅಂತ ಈಸಿಲಿ. ಎಸ್, ಐ ಕ್ಯಾನ್ ಟೆಕ್ನಿಕಲಿ ಟೆಲ್ ಯು, ಒಂದು ಇನೋವಾನ ಯು ಕ್ಯಾನ್ ರಿಯಲಿ ಪಾರ್ಕ್ ಇನ್ಸೈಡ್. 30-40 ಮನೆ ಒಳಗೆ ಹೋಗೋಕ್ಕಿಂತ ಮುಂಚೆ ದ ಪಾರ್ಕಿಂಗ್ ಏರಿಯಾ ಆಫ್ ದ ಹೌಸ್. ಕುಡಿಯುವ ನೀರಿನ ವ್ಯವಸ್ಥೆ ಭಾಳಷ್ಟು ಜನ ಕೇಳುವಂಥ ವಿಚಾರ. ನೀರಿನ ವ್ಯವಸ್ಥೆ ಏನಂತ, ಇಲ್ಲಿ ಕಾವೇರಿ ಕಬಿನಿ ವಾಟರ್ ಸಪ್ಲೈ ಇದೆ. ಒಳಗೆ ಹೋಗೋಕ್ಕಿಂತ ಮುಂಚೆ ಜಸ್ಟ್ ಶೋ ಯು 2 ಥಿಂಗ್ಸ್. ಮೇಲ್ಗಡೆ ವಾಟ್ ದೇ ಹ್ಯಾವ್ ಡನ್ ಇಸ್ ನಿಮಗೆ ವುಡಲ್ ಪ್ಯಾನೆಲಿಂಗ್ ಟೈಪ್ ಇರುವಂಥ ಮೆಟೀರಿಯಲ್ಗಳನ್ನ ಯೂಸ್ ಮಾಡಿದ್ದಾರೆ. ನೀವು ಲೈಟ್ಗಳನ್ನ ನೋಡ್ಬೋದು. ಓಕೆ, ಪ್ಲಸ್ ಎಲೆಕ್ಟ್ರಿಕ್ ವೆಹಿಕಲ್ಗೆ ಚಾರ್ಜಿಂಗ್ ಪಾಯಿಂಟ್. ಈಗಾಗಲೇ ಭಾಳಷ್ಟು ಎಲೆಕ್ಟ್ರಿಕಲ್ ವೆಹಿಕಲ್ ತಲೆ ಎತ್ತಿವೆ. ಭಾಳಷ್ಟು ಜನ ಎಲೆಕ್ಟ್ರಿಕಲ್ ವೆಹಿಕಲ್ ತೊಗೋತಾ ಇದ್ದಾರೆ, ಈವನ್ 2 ವೀಲರ್ ಕಾರ್ಸ್ನ. ಸೊ ಚಾರ್ಜಿಂಗ್ ಪಾಯಿಂಟ್ ಬೇಕಿರುತ್ತೆ. ಸೊ ಚಾರ್ಜಿಂಗ್ ಪಾಯಿಂಟ್ ಮಾಡಿದ್ದಾರೆ. ನಾನು ಎಂಟ್ರೆನ್ಸ್ ಆಫ್ ದಿ ಪ್ರಾಪರ್ಟಿ, ದಿಸ್ ಇಸ್ ಅ ನಾರ್ತ್ ಫೇಸಿಂಗ್ ಡೋರ್ ಇಟ್ಟು ಕಟ್ಟಿರುವಂಥ, ನಾನು ವೆಸ್ಟಿಂದ ಬಂದೆ, ನಾರ್ತ್ ಎಂಟ್ರೆನ್ಸ್ ಇದು. ಸೊ ಈ ಮನೇಲಿ ನಾನು ಎಲ್ಲಿಂದ ಎಂಟ್ರ್ ಆಗಿದ ನಂತರ ಲಾಸ್ಟ್ ಫ್ಲೋರ್ ತನಕ ಎಲ್ಲವೂ ಫಸ್ಟ್ ಆ್ಯಂಡ್ ದಿ ಬೆಸ್ಟ್ ಕ್ವಾಲಿಟಿ ಗ್ರನೈಟ್ನ ಯೂಸ್ ಮಾಡಿದ್ದಾರೆ ಫಾರ್ ಫ್ಲೋರಿಂಗ್ ಮೆಟೀರಿಯಲ್ ಆ್ಯಂಡ್ ನನ್ನ ಸ್ಪೇಸ್ ಯೂಟಿಲೈಸೇಷನ್. ಅಂದರೆ ಮನೇನ ಹೇಗೆ ಇವರು ಕಟ್ಟಿದ್ದಾರೆ ಅನ್ನೋದಕ್ಕಿಂತ ಯಾವ ಥರ ಈ ಜಾಗನ ಇವರು ಯೂಟಿಲೈಸ್ ಮಾಡ್ಕೊಂಡಿದ್ದಾರೆ ಅನ್ನೋದನ್ನು ತೋರಿಸ್ತೀನಿ. ದಿಸ್ ಅ ಟೀಕ್ ಡೋರು. ಯುರೋಪ್ ಅದು ಬಯೋಮೆಟ್ರಿಕ್ ಲಾಕ್ಗಳನ್ನ ಕೊಟ್ಟಿದ್ದಾರೆ, ಅಂದರೆ ಡಿಜಿಟಲ್ ಲಾಕ್ಸ್ ವೇರ್ ಯು ಡೋಂಟ್ ಹ್ಯಾವ್ ಟು ಹ್ಯಾವ್ ಅ ಕೀ ಆಲ್ ದ ಟೈಮ್. ಫಿಂಗರ್ ಪ್ರಿಂಟಲ್ಲೂ ವರ್ಕ್ ಆಗುತ್ತೆ, ನ್ಯೂಮರಿಕಲ್ಲೂ ವರ್ಕ್ ಆಗುತ್ತೆ. ಅಂದರೆ 1 2 3 4 5 ಅಂತ ಯಾವ್ದಾರ ವಾಟ್ ಎವರ್ ನಂಬರ್ ಯು ಕೀಪ್, ಅದನ್ನು ಹಾಕಿದ ತಕ್ಷಣ ನ್ಯೂಮರಿಕ್ ಆರ್ ಬಯೋಮೆಟ್ರಿಕ್ ಲಾಕ್ಸು. ಎಂಟ್ರೆನ್ಸ್ ಆದ ತಕ್ಷಣ ಶೂ ರ್ಯಾಕ್ ಕೊಟ್ಟಿದ್ದಾರೆ. ಇಲ್ಲೂ ಸಹ ಅಷ್ಟೇ, ಅದು ಕಂಟ್ರೋಲ್ ಪ್ಯಾನಲ್ಸ್ ಎಲೆಕ್ಟ್ರಿಕ್ದು. ನೀವು ವಾಟ್ ಎವರ್ ನಿಮ್ಮ ಗುರು ಹಿರಿಯರ ಫೋಟೋ ಇರ್ಬೋದು ಅಥವಾ ದೇವ್ರ ಫೋಟೋ ಇರ್ಬೋದು, ಇಲ್ಲಿ ಇದನ್ನು ನೀವು ಪ್ಯಾನೆಲಿಂಗ್ ಮಾಡಿದ ವುಡನ್ ಪ್ಯಾನೆಲಿಂಗ್. ಇದು ವುಡನ್ ಪ್ಯಾನೆಲಿಂಗ್ ನೀವು ಬೇಕಾದ್ರೆ ಅದನ್ನು ಯು ಕ್ಯಾನ್ ಹ್ಯಾವ್ ಇಟ್, ಇಲ್ಲ ಹಾಕಿಸ್ಕೋಬಹುದು. 4 ಕಿಟಕಿಗಳು ಕೊಟ್ಟಿದ್ದಾರೆ. ಎಂಟ್ರೆನ್ಸ್ ಹಾಲ್ ಇದು. TV ಕ್ಯಾಬಿನೆಟ್, ಫುಲ್ ಎಂಟೈರ್ TV ಕ್ಯಾಬಿನೆಟ್ ಹಾಕಿದರೆ. ಈಗಾಗಲೇ CCTV ಕ್ಯಾಮ್ರಾನ ಅಳವಡಿಸಿದ್ದಾರೆ. ಅದೇ ಆಲ್ರೆಡಿ ಇನ್ಸ್ಟಾಲ್ CCTV ಕ್ಯಾಮ್ರಾ, ಅಂದರೆ ಅದರದ್ದು ಏನು ವೈರಿಂಗ್ ಇದೆ, ಕ್ಯಾಮ್ರಾ ಪ್ಲೇಸ್ಮೆಂಟ್ ಎಲ್ಲ ಮಾಡಿಬಿಟ್ಟಿದ್ದಾರೆ ಈಗಾಗಲೇ. ದಿಸ್ ಇಸ್ ದಿ ಹಾಲ್ ಆರ್ ದಿ ಲಿವಿಂಗ್ ಏರಿಯಾ. ಫಾಲ್ ಸೀಲಿಂಗ್ ನೋಡ್ಬೋದು ನೀವು. ಫ್ಯಾನ್ಗಳನ್ನ ಹಾಕಿ ಕೊಡ್ತಾರೆ. ಎಲ್ಲ ಕಡೆ ಪ್ರೊಫೈಲ್ ಲೈಟಿಂಗ್
ಏನು ನಾವು ಈ ಹಾಲಲ್ಲಿ ಯೂಶ್ವಲಿ ಕೇಳುವಂಥ ವಿಚಾರ ಏನು ಅಂತಂದರೆ ಹೌ ಮೆನಿ ಸೀಟರ್ಸ್ ಕ್ಯಾನ್ ಬಿ ಪುಟ್, ಎಷ್ಟು ಸೀಟರ್ ನಾವು ಡೈನಿಂಗ್ ಟೇಬಲ್ ಹಾಕೋಬೋದು, ಎಷ್ಟು ಸೀಟರ್ ನಾವು ಸೋಫಾನ ಹಾಕ್ಕೋಬೋದು ಅಂತ. ಅರೌಂಡ್ 8 to 10 ಸೀಟರ್ ನೀವು ಇಲ್ಲಿ 8 ಸೀಟರ್ ಕಂಫರ್ಟಬಲ್ ಆಗಿ ಹಾಕ್ಕೋಬೋದು ಯಾವುದನ್ನ ಸೋಫಾನ. ಸೊ ದಿಸ್ ಇಸ್ ದಿ ಪೂಜಾ ರೂಮು. ಇಬ್ಬರು ಈಸಿಲಿ ಒಳಗೆ ಕೂತು ಪೂಜೆ ಮಾಡ್ಬೋದು. ಪೀಠ ದೇವ್ರನ್ನ ಇಟ್ಕೊಳ್ಳಿಕ್ಕೆ ಪೀಠ ಮಾಡಿದರೆ, ಕೆಳಗೆ ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ. ಇವನ್ ಇದು ಅಷ್ಟೇ, ಏನು ಈ ವುಡ್ ನೋಡ್ತಾ ಇದ್ದೀರಿ ಪ್ಯಾನಲ್ ಮಾಡಿರೋ ಪ್ಯಾನಲ್ ಅಲ್ಲ, ಅದಕ್ಕೆ ಹಾಕಿರುವಂತಹ ಏನು ನಾವು ಫ್ರೇಮ್ ಅಂತೀವಿ ಅದನ್ನು ಟೀಕಲ್ ಮಾಡಿದ್ದಾರೆ. ಡೈನಿಂಗ್ ಏರಿಯಾ, ಭಾಳಷ್ಟು ಜನ ಕೇಳುವಂಥ ವಿಚಾರ, ಡೈನಿಂಗ್ ಏರಿಯಾಗೆ ನಾವು ಏನು ಮಾಡೋದು ಅನ್ನೋದು ಒಂದು ವಿಚಾರ. ಇಲ್ಲಿ ಏನಾಗಿದೆ ಅಂತಂದರೆ ದೇ ಹ್ಯಾವ್ ಕಂಬೈನ್ಡ್ 4 ಯೂನಿಟ್ನ ಕಂಬೈನ್ ಮಾಡಿದ್ದಾರೆ. ಒಂದು ಹಾಲ್ ಪಕ್ಕ ಪೂಜಾ ರೂಮು, ಡೈನಿಂಗ್ ಏರಿಯಾ ಆ್ಯಂಡ್ ದ ಕಿಚನ್ ಏರಿಯಾ, ಇದೆಲ್ಲದನ್ನು ಓಪನ್ ಆಗಿ ಮಾಡಿರೋದ್ರಿಂದ ಸ್ಪೇಸ್ ಇಲ್ಲಿ ಏನು ಮಾಡಿದ್ದಾರೆ ನಿಮಗೆ ಅದಕ್ಕೆ ಇದಕ್ಕೆ ಅಂತ ಜಾಸ್ತಿ ಸ್ಪೇಸ್ನ ನೀವು ಇಲ್ಲಿ ಯಾಕೆ ಎಷ್ಟು ದೊಡ್ಡದಾಗಿ ಕಾಣ್ತಾ ಇದೆ ಅಂದರೆ ಬಿಕಾಸ್ ದೇ ಹ್ಯಾವ್ ನಾಟ್ ಬೈಫರ್ಕೇಟೆಡ್ ದಿ ಯೂನಿಟ್ಸ್. ನಾನು ಹೇಳಿದೆಲ್ಲ ಕಿಚನ್ ಏರಿಯಾ, ಡೈನಿಂಗ್ ಏರಿಯಾ, ಪೂಜಾ ರೂಮು ಮತ್ತು ಕಿಚನ್ ಬೈಫರ್ಕೇಟ್ ಮಾಡಿಲ್ಲ, ಓಪನ್ ಆಗಿದೆ. ನಾನಿವಾಗ ವಿಡಿಯೋ ಮಾಡ್ತಾ ಇದ್ದೀನಿ. ಓಕೆ, ದಿಸ್ ಇಸ್ ಶಾರ್ಟ್ ಆನ್ ದಿ ಲೈಟಿಂಗ್ ಆಫ್ ದಿ ಹೌಸ್. ಯಾವುದೇ ತರಹದ ಎಕ್ಸ್ಟ್ರಾ ಲೈಟಿಂಗ್ಗಳನ್ನ ನಾನು ಯೂಸ್ ಮಾಡಿರುವಂತಹ ವಿಡಿಯೋ. ಎಲ್ಲೂ ಸಹ ನಾನು ಎಕ್ಸ್ಟ್ರಾ ಲೈಟಿಂಗ್ಗಳನ್ನ ಯಾವುದೂ ಯೂಸ್ ಮಾಡಿಲ್ಲ. ಮನೆಯಲ್ಲಿ ಹವೆವರ್ ನೀವು ಮನೇಲಿ ರಿಯಲ್ ಆಗಿ ಏನು ಯೂಸ್ ಮಾಡ್ತೀರಾ ಮನೇನ ಎಂಡ್ ಯೂಸರ್ ಅಂದರೆ ತಗೊಳ್ಳೋರು ಹೇಗೆ ಮನೆ ಒಳಗೆ ಎಷ್ಟು ಬೆಳಕಿರುತ್ತೆ ಎಂದು ಈ ವಿಡಿಯೋ ಮೂಲಕ ನೋಡಬಹುದು. ಸೊ ಒಂದ್ಸರಿ ಅಲ್ಲಿ ಶೋ ಇದೆ ಕಿಚನ್ ಏರಿಯಾ. ಕಿಚನ್ ಏರಿಯಲ್ಲಿ ಈಗಾಗಲೇ ಅವರು ಚಿಮ್ನಿ ಆ್ಯಂಡ್ ಸ್ಟವ್ ಹಾಬುಗಳನ್ನ ಈಗಾಗಲೇ ಹಾಕಿದ್ದಾರೆ. ಬ್ರ್ಯಾಂಡೆಡ್ ಕ್ವಾಲಿಟಿ ಫೆಬರ್ದು ದ ಆಲ್ರೆಡಿ 4 ಬರ್ನರ್ ಈಗಾಗಲೇ ಕೊಟ್ಟಿದ್ದಾರೆ ವಿತ್ ಚಿಮ್ನಿ. ಇದ್ರ ಪಕ್ಕದಲ್ಲೇ ರೆಫ್ರಿಜರೇಟರ್ ಪಾಯಿಂಟು. ಇಲ್ಲ, ನಾನು ರೆಫ್ರಿಜರೇಟರ್ ನಾನು ಬೇರೆ ಕಡೆ ಪ್ಲೇಸ್ಮೆಂಟ್ ಮಾಡ್ಕೋತೀನಿ ಅಂತಂದರೆ ನೀವು ಮಾಡ್ಕೋಬೋದು. ಚಿಮ್ನಿ ಪ್ಲಸ್ ನಿಮ್ಮ ರೆಫ್ರಿಜರೇಟರ್ ಪಾಯಿಂಟ್ ಮತ್ತು ಮೈಕ್ರೋವೇವ್ ಪಾಯಿಂಟ್ನ ಇಲ್ಲೇ ಇಟ್ಕೋಬೋದು. ಸ್ಟೋರೇಜ್ ಸ್ಪೇಸ್ ಇಸ್ ಆಲ್ವೇಸ್ ಬೀನ್ ಅ ಪ್ರಾಬ್ಲಮ್ 30-40 ಮನೆಗಳಲ್ಲಿ. ದಿಸ್ ಇಸ್ ಹೌ ದೇ ಹ್ಯಾವ್ ಡನ್ ದಿ ಸ್ಟೋರೇಜ್ ಸ್ಪೇಸ್. ಎಂಟೈರ್ ಮೇಲ್ಗಡೆನೂ ಅಷ್ಟೇ, ಇಲ್ಲೂ ಅಷ್ಟೇ. ಪ್ಲಸ್ ಇಲ್ಲಿ UPS ಪಾಯಿಂಟು, ವಾಷಿಂಗ್ ಮಿಷಿನ್ ಪಾಯಿಂಟು. ಬಟ್ಟೆಗಳನ್ನ ಒಗೆದು ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲೇ ಬಟ್ಟೆಗಳನ್ನ ನೀವು ಒಗೆದು ಅಲ್ಲೇ ಒಣಗಾಕೊಳ್ಳೋ ಜಾಗ ತೋರಿಸ್ತೀನಿ. ಬಟ್ಟೆ ವಾಷಿಂಗ್ ಮಿಷಿನ್ ಪಾಯಿಂಟ್ ಅಲ್ಲೇ ಇಟ್ಕೋಬೋದು. ಇಲ್ಲಿ ನಿಮ್ಮ UPS ಪಾಯಿಂಟು, UPS ಪಾಯಿಂಟ್, ಪವರ್ ಬ್ಯಾಕಪ್ ಪಾಯಿಂಟು, ಯು ಕ್ಯಾನ್ ಹ್ಯಾವ್ ಇಟ್ ಹಿಯರ್. ಇಲ್ಲಿ ದಿಸ್ ಇಸ್ ಅ ಯುಟಿಲಿಟಿ ಸ್ಪೇಸ್. ಬಟ್ಟೆಗಳನ್ನ ಒಗೆದು ಒಣಗಾಕೊಳ್ಳಿಕ್ಕೆ ವಾಷಿಂಗ್ ಮಿಷಿನ್ ಅಲ್ಲಿ ಒಗೆದು ಇಲ್ಲೇ ಒಣಗಾಕೋಬೋದು. ಬನ್ನಿ ತೋರಿಸ್ತೀನಿ. ಗ್ಯಾಸ್ ಪೈಪ್ಲೈನು ಮನೆ ಒಳಗಿಂದ ತಂದು ಸಿಲಿಂಡರ್ನ ನೀವು ಇಲ್ಲಿಟ್ಕೋತೀರಿ. ಇಲ್ಲೂ ಸಹ ಒಂದು ಟ್ಯಾಪ್ ಕೊಟ್ಟಿದ್ದಾರೆ. ಬಟ್ಟೆಗಳನ್ನ ಒಗೆದು ಒಣಗಾಕೊಳ್ಳಿಕ್ಕೆ ಇಲ್ಲಿ ಪಾಯಿಂಟ್ ಇದೆ. ನನಗೆ ಅಲ್ಲಿ ವಾಷಿಂಗ್ ಮಿಷಿನ್ ತುಂಬ ಕಷ್ಟ ಆಗುತ್ತೆ ಅಂದರೆ ಬ್ಯಾಕ್ ಸೈಡಲ್ಲಿ ನೀವು ವಾಷಿಂಗ್ ಮಿಷಿನ್ನ ಇಟ್ಕೋಬೋದು. ಎಲ್ಲ ಫುಲ್ ಸೇಫ್ಟಿ ಗ್ರಿಲ್ಗಳನ್ನ ಹಾಕಿದ್ದಾರೆ. ದರ್ ಇಸ್ ನೋ ನೀಡ್ ಆಫ್ ಸೇಫ್ಟಿ ಗ್ರಿಲ್ಸ್ ಅಗೇನ್. ಕಾಮನ್ ವಾಶ್ರೂಮ್ ಇದೆ ಇಲ್ಲೊಂದು ಮನೇಲಿರುವಂತಹ. ಇದು ಕಾಮನ್ ವಾಶ್ರೂಮು, ಗ್ರೌಂಡ್ ಫ್ಲೋರ್ ಅಂತ ವಾಶ್ರೂಮ್ ಇದು. ಗ್ರೌಂಡ್ ಫ್ಲೋರ್ನ 30-40. ದಿಸ್ ಇಸ್ ಅ ವೆಸ್ಟ್ ಫೇಸಿಂಗ್ ಪ್ರಾಪರ್ಟಿ, ನಾರ್ತ್ ಫೇಸಿಂಗ್ ಡೋರ್ ಇಟ್ಟು ಕಟ್ಟಿರುವಂತಹ ಹೊಸ ಮನೆ. ಮೈಸೂರು ದಟ್ಗಳಿಲ್ಲಿ ಇದ್ದೀನಿ. ಗ್ರೌಂಡ್ ಫ್ಲೋರ್ ಇರುವಂತಹ ರೂಮ್. ಅಗೇನ್ ಏನು ಮಾಡಿದ್ದಾರೆ, ಫಾಲ್ ಸೀಲಿಂಗ್ ಮಾಡಿದ್ದಾರೆ, ಫ್ಯಾನ್ಗಳು ಹಾಕೋ ಪ್ರಾವಿಷನ್ ಕೊಟ್ಟಿದ್ದಾರೆ. ಈ ಕಿಟಕಿಗಳು ಅಷ್ಟೇ ಎಲ್ಲ ಫಸ್ಟ್ ಕ್ವಾಲಿಟಿ. ಟೀ ಕುಡ್ ಯೂಸ್ ಮಾಡಿದ್ದಾರೆ. ಸ್ಲೈಡಿಂಗ್ ವಾರ್ಡ್ರೋಬ್ಸ್ ಈಗಾಗಲೇ ಮಾಡಿದ್ದಾರೆ. ಅಗೇನ್ ಯು ಡೋಂಟ್ ನೀಡ್ ಟು ಡೂ ವಾರ್ಡ್ರೋಪ್ ಮಾಡಬೇಕಾ, ವಾರ್ಡ್ರೋಪ್ ಮಾಡಿಲ್ವಾ ಅಂತ. SS ರೇಲಿಂಗು, ಟೆಂಪರ್ಡ್ ಗ್ಲಾಸ್ ಕೊಟ್ಟಿದ್ದಾರೆ. ಇದು ಅಷ್ಟೇ. ಸ್ಟೆಪ್ಸ್ ಎಲ್ಲ ಗ್ರನೈಟ್ದು. ಏನಕ್ಕೆ ಇಲ್ಲಿ ಸ್ವಲ್ಪ ಕತ್ಲೆ ಆಗಿದೆ ವಿಡಿಯೋ ಅಂತಂದರೆ ಈಗಿನ್ನೂ ಮುಗ್ದಿರುವಂತಹ ಅಂದರೆ ಕನ್ಸ್ಟ್ರಕ್ಷನ್ ಈಗಿನ್ನೂ ಮುಗ್ದಿರುವಂತಹ ಮನೆ ಆಗಿರೋದ್ರಿಂದ 2 ಜಾಗಗಳಲ್ಲಿ ಬಲ್ಬ್ಗಳನ್ನ ಹಾಕಿಲ್ದಿರೋ ಕಾರಣದಿಂದಾಗಿ ಯು ಮೈಟ್ ಫೀಲ್ ಸಮ್ ಡಾರ್ಕ್ನೆಸ್. 2 ಕಡೆ ಕತ್ಲೆ ಅಂತ ಅನ್ನಿಸ್ಬೋದು. ಮನೆ ಕತ್ಲೆ ಇಲ್ಲ, 2 ಬಲ್ಬ್ಗಳನ್ನ ಹಾಕಿಲ್ದಿರೋ ಕಾರಣದಿಂದಾಗಿ ಯು ಮೈಟ್ ಫೀಲ್ ಇಟ್. 2 ರೂಮ್ಗಳನ್ನ ತೋರಿಸ್ತೀನಿ. ಐ ವಿಲ್ ಶೋ ಯು ದಿ ಹೋಮ್ ಥಿಯೇಟರ್. ಫುಲ್ಲಿ ಫಂಕ್ಷನಲ್ 6 ಸೀಟರ್ ಹೋಮ್ ಥಿಯೇಟರ್ ಇದು. ಓಕೆ, ಈಗಾಗಲೇ ದೇ ಆಲ್ರೆಡಿ ಇನ್ಸ್ಟಾಲ್ಡ್ ಲಾಯ್ಡ್ AC ಹಾಕಿದ್ದಾರೆ. JBL ಸ್ಪೀಕರ್ಸ್ ಇದೆ. ಓಕೆ, ಎಪ್ಸಾನ್ದು ಪ್ರೊಜೆಕ್ಟರ್ ಇದೆ. ಯು ಕ್ಯಾನ್ ಸಿ ದಿಸ್ ಅ 6 ಸೀಟರ್ ರಿಕ್ಲೈನರು, ಪ್ರೊಫೈಲ್ ಲೈಟಿಂಗು, ಸೌಂಡ್ ಸಿಸ್ಟಮು, ಸ್ಪೀಕರ್ಸು, ಮ್ಯಾಟಿಂಗು ಎಲ್ಲ ಆಗಿದೆ. ಸ್ಟೆಪ್ ವೈಸ್ ಮಾಡಿದ್ದಾರೆ. ಸ್ಟೆಪ್ 1 and 2 ಥರ ಮೇಲೆ ಕೆಳಗೆ ಮಾಡಿದ್ದಾರೆ. ಆಲ್ ದೀಸ್ ಆರ್ ರಿಕ್ಲೈನರ್ಸು. ಕಂಟ್ರೋಲ್ಸ್ ಕೊಟ್ಟಿದ್ದಾರೆ. ಇದಕ್ಕೆ ಸೈಡಲ್ಲಿ ಕಂಟ್ರೋಲ್ಸ್ ಇದೆ. ಯು ಕ್ಯಾನ್ ಸ್ಲೈಡ್ ಬ್ಯಾಕ್. 6 ಸೀಟರ್ಸು, ಫುಲ್ಲಿ ಫಂಕ್ಷನಲ್ ಹೋಮ್ ಥಿಯೇಟರ್. ಭಾಳಷ್ಟು ಜನ ಕೇಳುವಂಥದ್ದು ಹೋಮ್ ಥಿಯೇಟರ್ ತೊಗೊಂಡ್ಮೇಲೆ ನಾವು ಮಾಡ್ಕೋಬೇಕಾ, ವರ್ಕಿಂಗಲ್ಲಿದೆಯಾ ಅಂತ. ನಾನು ಆಗಲೇ ತೋರಿಸಿನಿ.
ಲಾಯ್ಡ್ದು AC ಇದೆ, ಎಪ್ಸಾನ್ದು ಪ್ರೊಜೆಕ್ಟರ್ ಇದೆ, ಸ್ಪೀಕರ್ಸ್ ಎಲ್ಲ JBL ಇದೆ. ದಿಸ್ ಆರ್ ಫುಲ್ಲಿ ಫಂಕ್ಷನಲ್. ಮ್ಯಾಕ್ಸಿಮಮ್ ಯೂಶಲಿ ಏನಾಗುತ್ತೆ 30-40 ಮನೆಗಳಲ್ಲಿ ಸೌಂಡ್ ಪ್ರೂಫ್ ಐ ಕಾಂಟ್ ಆರ್ ನೋಬಡಿ ಕ್ಯಾನ್ ಅಶ್ಯೂರ್ ಯು 100%. ಯಾ, ಟು ಸಮ್ ಗುಡ್ ಎಕ್ಸ್ಟೆಂಟ್ ಆರ್ ಗುಡ್ ಲೆವೆಲ್ ಸೌಂಡ್ ಪ್ರೂಫಿಂಗ್ ಇಸ್ ಡನ್. ದಿಸ್ ಇಸ್ ರೂಮ್ ನಂಬರ್ 2 ವಿತ್ ದ ಬಾಲ್ಕನಿ ಏರಿಯಾ. ನೀವು ನೋಡ್ಬೋದು, ರೂಮ್ ನಂಬರ್ 2, ಗ್ರೌಂಡ್ ಫ್ಲೋರ್. ಒಂದು ರೂಮ್ ತೋರಿಸಿದ್ದೀನಿ, ಇದು ರೂಮ್ ನಂಬರ್ 2ನೇ ರೂಮ್ ಇದು ವಿತ್ ಬಾಲ್ಕನಿ. ಇಲ್ಲಿ ಏನು ಮಾಡಿದ್ದಾರೆ, ಗ್ರಾಸ್ ಥರ ಹಾಕಿದ್ದಾರೆ, ಆರ್ಟಿಫಿಷಿಯಲ್ ಗ್ರಾಸ್, ನಾಟ್ ಟು ಸ್ಕಿಡ್, ನೀರೆಲ್ಲ ಎಕ್ಸಿಟ್ ಆಗಲಿಕ್ಕೆ. ನೋಡ್ಬೋದು ಮೈಸೂರು ದಟ್ಗಳಿ ವ್ಯೂ ಆಫ್ ದಿ ಲೊಕ್ಯಾಲಿಟಿ ಹೇಗಿದೆ ಅಂತ. ಜಸ್ಟ್ ಟು ಗಿವ್ ಯು ಅ ಫೀಲ್. ಯಾಕೆ ತೋರಿಸ್ತೀನಿ ಯೂಶ್ವಲಿ ಅಂತಂದರೆ, ಒಂದ್ಸರಿ ಸುತ್ತಮುತ್ತ ನೋಡಿದಾಗ ನಿಮ್ಗೊಂದು ಐಡಿಯಾ ಬರುತ್ತೆ, ಮನೆಗಳಿದೆಯಾ ಇಲ್ವಾ, ಮನೆ ತೊಗೊಂಡ್ಮೇಲೆ ಇದು ಒಂಟಿ ಮನೆ ಆಗುತ್ತಾ ಅಥವಾ ಮನೆ ಚೆನ್ನಾಗಿದೆ. ಇಲ್ಲಿ ವೆಟ್ ಆ್ಯಂಡ್ ಡ್ರೈ ಏರಿಯಾ ಮಾಡಿದ್ದಾರೆ. ಜಸ್ಟ್ ಶೋ ಯು ದಟ್. ಇದು ಗ್ಲಾಸು ವೆಟ್ ಆ್ಯಂಡ್ ಡ್ರೈ ಮಾಡಿದ್ದಾರೆ. ಸಿಂಕ್ ಇದೆ. ಓಕೆ, ದಟ್ ಈಸ್ ರೂಮ್ ನಂಬರ್ 2. ದಿಸ್ ಇಸ್ ರೂಮ್ ನಂಬರ್. ಇಲ್ಲಿ ಜಸ್ಟ್ ಶೋ ಯು ದಿಸ್ ಪ್ಲೇಸ್. ಈ ಏನು ನಾವು ಹೋಮ್ ಥಿಯೇಟ್ರ್ ಅಂತ ಹೇಳಿದೆ, ಹೋಮ್ ಥಿಯೇಟ್ರ್ ಪಕ್ಕದಲ್ಲಿ ಆಫೀಸ್ ಸ್ಪೇಸು, ನಿಮ್ಮದು ಮನೆಯಿಂದನೇ ಮಕ್ಕಳಾರ ಇದ್ದರೆ ಓದೋಕ್ಕೆ ಅಥವಾ ಒಂದು ಸ್ವಲ್ಪ ಬುಕ್ಸ್ ಇಟ್ಕೊಳ್ಳೋಕ್ಕೆ ಎಲ್ಲ ಶೆಲ್ಫ್ ಮಾಡಿಕೊಂಡು ಇಲ್ಲೇ ಇದೆಲ್ಲ, ಇದು ಕ್ಲೋಸ್ ಮಾಡ್ಬೋದು ಕೆಳಗೆ. ಜಸ್ಟ್ ಶೋಯಿಂಗ್ ಯು, ಇಲ್ಲಿ ಕ್ಲೋಸ್ ಮಾಡ್ಬೋದು. ಲ್ಯಾಪ್ಟಾಪ್ ಇಟ್ಕೊಂಡು ಅಥವಾ ಬುಕ್ಸ್ನ ಓದಲಿಕ್ಕೆ ಯು ಕ್ಯಾನ್ ಕನ್ವರ್ಟ್ ದಿಸ್ ಸ್ಪೇಸ್ ಆಸ್ ಅ ಸ್ಟಡಿ ಏರಿಯಾ. ಅಥವಾ ಮನೆಯಿಂದ ನಾವು ಭಾಳಷ್ಟು ಜನ ವರ್ಕ್ ಫ್ರಮ್ ಹೋಮ್ ಮಾಡೋರು ಇರ್ತಾರೆ, ಪೀಸ್ಫುಲ್ಲಾಗಿ ಕೂತ್ಕೊಂಡು ಮಾಡೋಕ್ಕೆ ಜಾಗ ಬೇಕು ಅಂದರೆ ಇಲ್ಲಿ ಮಾಡ್ಕೋಬಹುದು. ರೂಮ್ ನಂಬರ್ 3. ಸ್ನೇಹಿತರೆ, ಈ ವಿಡಿಯೋ ಮಾಡ್ಬೇಕಾರೆ ಭಾಳಷ್ಟು ಕಡೆ ಇನ್ನೂ ಲೈಟಿಂಗ್ಗಳನ್ನ ಹಾಕಿರಲಿಲ್ಲ. ಸೊ ಯು ಮೈಟ್ ಫೀಲ್ ಅ ಲಿಟಲ್ ಡಾರ್ಕ್ನೆಸ್ ಇನ್ ದ ವಿಡಿಯೋ, ಬಟ್ ಭಾಳ ಬ್ರೈಟ್ ಆಗಿದೆ. ದಿಸ್ ಇಸ್ ರೂಮ್ ನಂಬರ್ 3 ವಿತ್ ದಿ ವಾಶ್ರೂಮ್. ಆ ರೂಮಲ್ಲಿ ಯಾವ ಥರ ನಾವು ಇದನ್ನು ನೋಡಿದ್ವಿ, ಕಮೋಡೋ, ಸಿಂಕು ಎಲ್ಲ, ದ ಸೇಮ್ ವೇ ದೇ ಹ್ಯಾವ್ ಡನ್ ಇಟ್ ಹಿಯರ್ ಆಲ್ಸೋ. ಸ್ಟೋರೇಜ್ ಸ್ಪೇಸ್, ವಾರ್ಡ್ರೋಪು, ಸ್ಲೈಡಿಂಗ್ ವಾರ್ಡ್ರೋಪ್ ಕೊಟ್ಟಿದ್ದಾರೆ. ದೇ ಕಂಟಿನ್ಯೂಡ್ ದ ಸೇಮ್ ಕ್ಲಾಸ್. ಈಗ ಐ ಟೇಕ್ ಇಟ್ ಟು ದ ಲಾಸ್ಟ್ ಫ್ಲೋರ್ ಆಫ್ ದ ಪ್ರಾಪರ್ಟಿ. 25 ಚದರ ಟೋಟಲ್, 25 to 2500 ಸ್ಕ್ವೇರ್ ಫೀಟ್ ಆಫ್ ಟೋಟಲ್ ಬಿಲ್ಟ್ ಅಪ್ ಏರಿಯಾ ಇರುವಂತಹ ಮನೆ. ಒನ್ ರೇರ್ ಥಿಂಗ್, ಭಾಳಷ್ಟು ವರ್ಷಗಳು ನಾನು ಮನೆಗಳನ್ನ ವಿಡಿಯೋ ಮಾಡಿದ್ದೀನಿ, ತೋರಿಸಿದ್ದೀನಿ. ಈ ಕಾನ್ಸೆಪ್ಟ್ ಬಹಳ ರೇರಲ್ಲಿ ನೋಡಿರುವಂಥದ್ದು. ಸ್ಟೀಮ್ ಬಾತ್ ಮನೆಯಲ್ಲೇ ನೀವು ಮಾಡ್ಕೊಳ್ಳಿಕ್ಕೆ ಆಪ್ಷನ್ ಮಾಡಿದ್ದಾರೆ. ಸ್ಟೀಮ್ ಬಾತ್ ಏರಿಯಾ ಫಂಕ್ಷನಲ್ ಇದೆ. ಇಟ್ಸ್ ಆಲ್ ವರ್ಕಿಂಗ್. ಬನ್ನಿ, ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಕೂತ್ಕೊಂಡು ನೀವು ಟೈಮ್ನ ಸ್ಪೆಂಡ್ ಮಾಡಲಿಕ್ಕೆ ಭಾಳ ಚೆನ್ನಾಗಿದೆ. ಗ್ರೀನ್ರಿ ಕ್ರಿಯೇಟ್ ಮಾಡೋಕ್ಕೆ ಇಲ್ಲಿ ಪಾಟ್ ಥರ ಮಾಡಿದ್ದಾರೆ, ಪ್ಲ್ಯಾಂಟ್ಗಳನ್ನ ಹಾಕ್ಕೋಬೋದು. ಇಲ್ಲೂ ಅಷ್ಟೇ ಗ್ರೀನ್ ಮ್ಯಾಟ್ ಹಾಕಿದ್ದಾರೆ. ಇಲ್ಲಿ ಕಟ್ಟೆ ಮಾಡಿದ್ದಾರೆ, ಜಸ್ಟ್ ಕೂತ್ಕೊಂಡು ತೋರಿಸ್ತೀನಿ. ಈ ಥರ ನೀವು ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಭಾಳ ಚೆನ್ನಾಗಿದೆ. ಇಲ್ಲಾಂದರೆ ಮನೇಲಿ ಯಾರೋ ಸ್ಪೋರ್ಟ್ಸ್ ಎಂತೂದೇ ಅಷ್ಟಿದ್ದು ನಾವು ಟ್ರೆಡ್ಮಿಲ್ ಇಲ್ಲೇ ಹಾಕ್ಕೋತೀವಿ, ಯೋಗ ಮಾಡ್ಬೋದು. ಅಥವಾ ಸ್ವಲ್ಪ ಡಂಬಲ್ಸ್ಗಳನ್ನ ಇಟ್ಕೊಂಡು ಜಿಮ್ ಎಕ್ವಿಪ್ಮೆಂಟ್ಸ್ ಹಾಕ್ಕೊಂಡು ನಾನು ಮಾಡ್ತೀನಿ ಅಂದರೂ ಸಹ ಅದನ್ನು ಮಾಡ್ಬೋದು. ಮೇಲ್ಗಡೆ ಜಸ್ಟ್ ಶೋ ಯು ಗ್ಲಾಸ್ ಹಾಕಿದ್ದಾರೆ. ಓಕೆ, ಸೊ ಮಳೆ ನೀರಿನೂ ಬೀಳಲ್ಲ, ಬೆಳಕಿರುತ್ತೆ. ದಿಸ್ ಪಾರ್ಟ್ ಇಲ್ಲಿ ನೀವು ಬೇಕಾದಲ್ಲಿ ವಾಷಿಂಗ್ ಮಿಷಿನ್ ಇಟ್ಕೋಬೋದು. ಇಲ್ಲ ಬೇಡ ನಾನು ಬಾರ್ ಕೌಂಟ್ರ್ ಮಾಡ್ಕೋತೀವಿ ಅಂದರೆ ಬಾರ್ ಕೌಂಟ್ರ್ ಮಾಡ್ಕೋಬೋದು. ಆರ್ ನಾವು ಏನಾದರೂ ಸ್ಟೋರೇಜ್ ಸ್ಪೇಸ್ ಮಾಡ್ಕೋತೀವಿ ಅಂದರೆ ಯು ಕ್ಯಾನ್ ಕನ್ವರ್ಟ್ ಇಟ್ ಆ ಸ್ಟೋರೇಜ್ ಸ್ಪೇಸ್. 3 ಆಪ್ಷನ್ಸ್. ಒನ್ ಇಸ್ ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋ ಪಾಯಿಂಟು, ಅಥವಾ ಬಾರು, ಅಥವಾ ಸ್ಟೋರೇಜ್ ಸ್ಪೇಸು. ಗ್ರೀನ್ ಮ್ಯಾಟ್ ಹಾಕಿದ್ದಾರೆ. ಆ್ಯಂಟಿ ಸ್ಕಿಡ್ ಟೈಲ್ಸ್ ಇದೆ. ಇಲ್ಲೂ ಸಹ ಅಷ್ಟೇ, ನೀವು ಮನೇಲಿ ಏನಾರ ಫಂಕ್ಷನ್ ಮಾಡಿದ್ವಿ, ಬರ್ಡೇ, ಆ್ಯನಿವರ್ಸರಿ, ಅಥವಾ ಮನೇಲಿ ಯಾವುದೊಂದು ಪೂಜೆ ಮಾಡಿದ್ವಿ ನಾವು ಮನೇಲಿ ಅಂದಾಗ ಇಲ್ಲೇ ನೀವು ಶಾಮಿಯಾನ ಹಾಕ್ಕೊಂಡಿದ್ದೀವಿ ಅಂತಂದರೆ, ಅಥವಾ ಈವ್ನಿಂಗ್ ಗೆಟ್ ಟುಗೆದರ್ ವಿತ್ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಮಾಡಿದಾಗ, ಸೊ ಯು ಕ್ಯಾನ್ ಯೂಸ್ ದಿಸ್ ಪ್ಲೇಸ್. ಆ್ಯಂಡ್ ಅಲ್ಲೇ ಒಂದು ಹ್ಯಾಂಡ್ ವಾಶು ಕೊಟ್ಟಿದ್ದಾರೆ ಅದಕ್ಕೆ ಅಂತಲೇ. ಪ್ಲಸ್ ಆ ಪಕ್ಕದಲ್ಲೇ ಒಂದು ವಾಶ್ರೂಮ್ ಸಹ, ಅಂದರೆ ಟಾಯ್ಲೆಟ್ ಸಹ ಇದೆ. ಲ್ಯಾಡರ್ ಗೋಸ್ ಟು ದಿ ಮೇಲ್ಗಡೆ ನೀವು ಸೋಲಾರ್ ವಾಟರ್ ಹೀಟ್ರು, ಓವರ್ ಹೆಡ್ ಟ್ಯಾಂಕ್ ಸರ್ವಿಸ್ ಮಾಡಲಿಕ್ಕೆ, ಹತ್ತಲಿಕ್ಕೆ ಅಂತ ಇದನ್ನು ಮಾಡಿದ್ದಾರೆ. ದಿಸ್ ಕಂಪ್ಲೀಟ್ಸ್ ದ ಟೂರ್ ಆಫ್ ಅ 3 BHK house with a 6-seater home theatre, which is for sale at Mysore, Datgalli. Location is about 7 kilometers from Mysore city center. Taking and considering as Mysore Palace, I've considered Mysore Palace as city center. This is a 1,200 square feet of land area. The west-facing property. The main door is facing north. This is about 2,000 square feet of total built-up area. This property is for sale. Mysore Urban Development Authority. That means government allotted site. Okay, whatever. Usually there is a lot of confusion between what is MUDA approved and what is MUDA allotted. This is a MUDA allotted site. MUDA approved the private individual players who build, make the layout, and people buy sites and
make sites and they build houses. This entire layout, that gully, is done by Muda. Government has allotted the site wherein they have built a 3 BHK house which is for sale. People who are watching this video, I would have mentioned the rate, location, and the area where is it for sale. For more information regarding sale of property, buying, how to buy, how to see the property, what are the other details you want, you can call me or WhatsApp me on the given number description below. Thank you for watching this video. If you are trying to buy house, apartment, sites, farmland, you can do contact me. Or if you are even planning to sell your property, you're not in Mysore, you want assistance on how to sell, how to go about it, what are the current market trends that you would like to know, you can, yes, you can do. Please call me, or you can even WhatsApp me. If I'm not able to take your call, we'll surely get back to you as soon as we see the message on WhatsApp. Thank you so much for watching this video. I'll see you again with another property, another place of Mysore. Bye bye.